ಆತ್ಮೀಯ ವಿದ್ಯಾರ್ಥಿನಿಯರೇ, ಇದೊಂದು ಮ್ಯಾಜಿಕ್ ಪ್ರಾಬ್ಲಮ್ಸ್ ಹೇಳುತ್ತೇನೆ. ಇದನ್ನು ನಿಮ್ಮ ಗೆಳತಿಯರಿಗೆ ಹೇಳಿ ಅವರು ಆಶ್ಚರ್ಯಚಕಿತವನ್ನಾಗಿ ಮಾಡಬೇಕು. ಅದು ಹೇಗೆ ಮಾಡೋದು, ಅದು ಟ್ರಿಕ್ಸನ್ನು ಹೇಳುತ್ತೇನೆ. ಇದು ನೆನಪಿಡಿ ಮಕ್ಕಳೇ, ಇದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ವಂಡರ್ಫುಲ್ ವ್ಯಕ್ತಿಗಳಾಗುತ್ತೀರಿ. ಇದು ಮ್ಯಾಜಿಕ್ ಪ್ರಾಬ್ಲಮ್. ನೋಡಿ ಹೇಗೆ, ನೀವು ಯಾವುದೇ ಒಂದು ನಂಬರ್ ಹಿಡ್ರಿ, ಯಾವುದೇ ನಂಬರ್, ಇಂಥದ್ದೇ ನಂಬರ್ ನೀವು ಹಿಡಿದ್ರೆ ಅಂತ ಹೇಳ್ಬೋದು. ಇಂಥದ್ದು ನೀವು ನಂಬರ್ ಹಿಡಿದಿರಿ, 8, 9, 10, 12, 13, 1000, 113, 114, 200, ಯಾವುದೇ ಬೇಕಾದ ನಂಬರ್ ಹಿಡಿದು ಸಹಿತ ಆನ್ ದಿ ಸ್ಪಾಟ್ ಇಂಥದ್ದೇ ನಂಬರ್ ಹಿಡಿದ್ರೆ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಉದಾಹರಣೆ ನೋಡಿ, ಒಂದು ನಂಬರ್ 8, ನೀವು ಹಿಡಿದ ನಂಬರ್ 8 ಅಂತ ಹೇಳೋದು. ಒಂದು ಯಾವುದೇ ನಂಬರ್ ಹಿಡ್ರಿ, ಅವರು ಹಿಡಿದ ನಂಬರ್ಗೆ 2ರಿಂದ ಗುಣಾಕಾರ ಮಾಡಬೇಕು. ಅವರು ತೆಗೆದುಕೊಂಡ ನಂಬರ್ಗೆ 2ರಿಂದ ಗುಣಾಕಾರ ಮಾಡಬೇಕು. 8 16, ಅದಕ್ಕೆ 2 ಕೂಡಿಸಬೇಕು. ಅವ್ರು ಹೇಳೋದು, ನೀವು ಯಾವುದೋ ಒಂದು ನಂಬರ್ ಹಿಡ್ರಿ, ಅದಕ್ಕೆ 2ರಿಂದ ಇಂಟು ಮಾಡಿ ಅಂತ ಹೇಳೋದು. ಅದಕ್ಕೆ ಮತ್ತೆ 2 ಕೂಡಿಸಂತ ಹೇಳೋದು, 18 ಆಯಿತು. ಮತ್ತು ಅದಕ್ಕೆ 5ರಿಂದ ಗುಣಿಸ್ಬೇಕಂತ ಹೇಳಬೇಕು. 5ರಿಂದ ಇಂಟು ಮಾಡೋದು, 8 40, 4, 5 1 5, 5 1 5, 9. ಆಮೇಲೆ ಮತ್ತೆ 5 ಕೂಡಿಸ್ಬೇಕು, 95. ಗೊತ್ತಾಯ್ತಾ ಮಕ್ಕಳೇ? ಹೇಗೆ ಅವರು ಒಂದು ಯಾವುದೋ ಒಂದು ನಂಬರ್ ಹಿಡಿಯತ್ತೆ ಹೇಳ್ರಿ, ಆ ನಂಬರಿಗೆ 2ರಿಂದ ಇಂಟು ಮಾಡೋದು. 2 ಇಂಟು ಮಾಡಿ 16 ಆಯಿತು. ಆ 16ಕ್ಕೆ 2 ಕೂಡಿಸಬೇಕು. ಮತ್ತು ಅದಕ್ಕೆ 5ರಿಂದ ಗುಣಾಕಾರ ಮಾಡಬೇಕು, 90 ಆಗುತ್ತೆ. 18 90, ಅದಕ್ಕೆ ಮತ್ತೆ 5 ಕೂಡಿಸಿ 95. ಇದು ಅವರಿಗೆ 95 ಅಂತ ಹೇಳಬೇಕು. ಅವರಿಗೆ ಯಾವ ನಂಬರ್ ಬರ್ತದೆ 95 ಅಂತ ಹೇಳೋದು. ಅವರು ಯಾವುದು ಎಷ್ಟು ಬಂತು ಅಂತ ಕೇಳೋದು, 95 ಅಂತ ಹೇಳ್ತಾರೆ ನಿಮ್ಮ ಗೆಳೆಯರು. ಆಗ ನೀವು ನಂಬರ್ ಹಿಡಿದುಕೊಂಡು 8 ಅಂತ ಹೇಳಬೇಕು. ಟ್ರಿಕ್ಸ್ ಹೇಗೆ ನೋಡ್ರಿ, 95 ಹೇಳ್ತಲ್ಲ, 5 ಬಿಡೋದು, 9 1 ಕಳೆದು 8 ಅಂತ ಹೇಳಿಬಿಡೋದು, 8 ಅಂತ ಹೇಳೋದು. ತಿಳಿದಾ? ಇನ್ನೊಂದು ನೋಡ್ರಿ, ಮತ್ತೊಬ್ಬ ಗೆಳೆಯ ಕೇಳೋದು, ಯಾವುದೋ ಒಂದು ನಂಬರ್ ಹಿಡಿಯತ್ತೆ ಹೇಳೋದು. ಅವ್ರು ಹೇಳ್ತಾರೆ, ಅವ್ರು ಹೇಳೋದಿಲ್ಲ, ಯಾವುದೋ ನಂಬರ್ ಹಿಡಿದಿರ್ತಾರೆ. ಹಿಡಿದಾಗ ಅವರು ಆ ನಂಬರಿಗೆ ನೀವು 2ರಿಂದ ಗುಣಿಸಿರಿ ಅಂತ ಹೇಳಬೇಕು. 12 32, ಅದಕ್ಕೆ 2 ಸೇರಿಸಿ ಕೂಡಿಸಿರಿ ಅಂತ ಹೇಳಬೇಕು, 34. ಅದಕ್ಕೆ 5 ಇಂಟು ಮಾಡತ್ತೆ ಹೇಳಬೇಕು, 5 4 20, 2, 5 3 15, 17. ಮತ್ತೆ 5 ಕೂಡಿಸಂತ ಹೇಳಬೇಕು, 175. ಅವ್ರು ಕೇಳಬೇಕು ಎಷ್ಟು ನಂಬರ್ ಬಂತು ಅಂತ ಕೇಳೋದು. 175 ಅಂತ ಹೇಳ್ತಾರೆ, 5 ಬಿಟ್ಟು ಬಿಡೋಕಿದು, 5 ಬಿಡಬೇಕು. 17 ಒಂದು ಕಡೆ ಕೇವಲ ನೀವು ಹಿಡಿದುಕೊಂಡ ನಂಬರ್ 16 ಅಂತ ಹೇಳಬೇಕು. ಹಿಡಿದುಕೊಂಡ ನಂಬರ್ 16. ಇನ್ನೊಂದು ಎಕ್ಸಾಂಪಲ್ ನೋಡಿರಿ, 95 ದೊಡ್ಡ ಸಂಖ್ಯೆ ಬೇಕಾದಿರಲಿ ಅದು. ಅದಕ್ಕೆ 2 ಇಂಟು ಮಾಡ್ಕೊಳ್ಳೋದು, 2 ಇಲ್ಲಿ 10, 10 1, 9 18 19. ಅದಕ್ಕೆ 2 ಕೂಡಿಸಬೇಕು, 192 ಆಗುತ್ತದೆ. ಅದಕ್ಕೆ 5 ಇಂಟು ಮಾಡಬೇಕು, 5 2 10, 1, 5 9 45, 1 46, 4, 5 5 5 4 9, 960 ಅಂತ ಹೇಳ್ತಾರೆ. ಪೂಜೆ ಇಡಬೇಕು. 96ರಲ್ಲಿ 1 ಕಳೆಯಬೇಕು, 95 ಅಂತ ಹೇಳೋದು. ನೋಡು, 95 ಬಂತಿಲ್ಲೋ. ಇದು ಮ್ಯಾಜಿಕ್ ಪ್ರಾಬ್ಲಮ್. ನಮ್ಮ ಹೇಳ್ತೀನಿ ನೋಡು, ನಿಮ್ಮ ಗೆಳೆಯರಿಗೆ ಹೋಗಿ ನೀನು ಒಂದು ಮನಸ್ಸಿನಲ್ಲಿ ಒಂದು ನಂಬರ್ ಹಿಡಿಯತ್ತೆ ಹೇಳಬೇಕು. ಏನು ಮನಸ್ಸಿನಲ್ಲಿ ನಂಬರ್ ಹಿಡಿದಿರ್ತಾನಲ್ಲ, ಅದಕ್ಕೆ 2ರಿಂದ ಗುಣಿಸತ್ತೆ ಹೇಳಬೇಕು ಮತ್ತು ಅದಕ್ಕೆ 2 ಸೇರಿಸತ್ತೆ ಹೇಳಬೇಕು. ಆ ಬಂದ ಉತ್ತರಕ್ಕೆ 5ರಿಂದ ಗುಣಿಸಬೇಕು ಮತ್ತು 5 ಕೂಡಿಸಬೇಕು. ಅವ ಒಟ್ಟು ನಂಬರ್ ಎಷ್ಟು ಬಂತು ಅಂತ ಕೇಳು, 95 ಅಂತ ಹೇಳ್ತಾನೆ. 90 ಕೊನೆಯ ಸಂಖ್ಯೆ 5 ಬಿಡಬೇಕು, 9ರಲ್ಲಿ 1 ಕಳಿಬೇಕು. ನೀವು ಹಿಡಿದುಕೊಂಡ್ರ ಸಂಖ್ಯೆ 8 ಅಂತ ಹೇಳಬೇಕು. ಮತ್ತೊಂದು ಅದೇ ಟೈಪ ನೀವು ಒಂದು ನಂಬರ್ ತೆಗೆದುಕೊಳ್ಳಿ ಅಂತ ಹೇಳಬೇಕು. ಅವನ ನಂಬರ್ ತೊಗೋತಾನೆ, ಆಗ ನಂಬರಿಗೆ 2ರಿಂದ ಇಂಟು ಮಾಡಿ ಹೇಳಬೇಕು, 32 ಬರ್ತದೆ. ಮತ್ತು ಅದಕ್ಕೆ 2 ಸೇರಿಸಬೇಕು, 34 ಬರ್ತದೆ. ಅದಕ್ಕೆ 5ರಿಂದ ಗುಣಾಕಾರ 5 ಸೇರಿಸತ್ತೆ ಹೇಳಬೇಕು, 175. ಅವ್ನು ಹೇಳ್ತಾನೆ 175 ಬಂದಂತ ಹೇಳ್ತಾನೆ. ನೀವು ಸಟ್ನೆ 16 ಹೇಳ್ಬೇಕು. ಹೆಂಗಂದ್ರೆ ಇದು ಒಂದು 5 ಬಿಟ್ಟು 17ರಲ್ಲಿ 1 ಕಳಿಬೇಕು, ಅವನ ಸಂಖ್ಯೆ 16 ಆಗಿರ್ತದೆ. ಅದೇ ಟೈಪ್ 95, ಯಾವುದೇ ಬೇಕಾದ ದೊಡ್ಡ ಸಂಖ್ಯೆ 95. ಅದಕ್ಕೆ 2ರಿಂದ ಗುಣಿಸಬೇಕು, 2 ಸೇರಿಸಬೇಕು, 5 ಗುಣಿಸಬೇಕು, 5 ಸೇರಿಸಬೇಕು, 2ರಿಂದ 2 ಗುಣಿಸಬೇಕು, 2 960. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ನಿಮಗೆ ನೋಡಿ. 95 102 ಕೂಡಿಸಿ 197. 5 ಗುಣಾಕಾರ ಮಾಡಿವಿ, 5 ಸೇರಿಸ್ಬೇಕಿಲ್ಲಿ, 965. 965 ಬಿಡಬೇಕು, ಬಿಟ್ಟು 96 ಕಡಿಬೇಕು.
ಇದು ಟ್ರಿಕ್ಸ್. ಇದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ, ನಿಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಸಿಕೊಳ್ಳಿ.